ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಹವಾ ಶುರುವಾಗಿದೆ. ದೀಪಾವಳಿ ಹಬ್ಬದ ಬಳಿಕ ಮೆಣಸಿನಕಾಯಿ ಮಾರುಕಟ್ಟೆ ಆರಂಭ ಆಗಿದೆ. ಕೋಲ್ಡ್ ಸ್ಟೋರೇಜ್ನಿಂದ ಲಕ್ಷಾಂತರ ಕ್ವಿಂಟಲ್ ಮೆಣಸು ಹೊರಕ್ಕೆ ಬಂದಿದೆ. ವ್ಯಾಪಾರಸ್ಥರಲ್ಲಿ ಸಂತೋಷ, ರೈತ ಕುಟುಂಬದಲ್ಲಿ ಹರ್ಷ ಮೊಳಗಿದೆ. ಹಬ್ಬದ ಬಳಿಕ ಮಾರುಕಟ್ಟೆಯ ಕೂಲಿ ಕಾರ್ಮಿಕರಿಗೆ ಕೆಲಸ ಕೂಡ ಆರಂಭ ಆಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಇರುವಂತಹ ಬ್ಯಾಡಗಿ ಮೆಣಸು ಮಾರುಕಟ್ಟೆ ಇದು. ಇತ್ತ ಹೆಚ್ಚು ಮೆಣಸಿನಕಾಯಿ ಬೆಲೆ ನೀಡುವ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಬೆಲೆ ಡೌನ್ ಆಗಿದೆ. ದೀಪಾವಳಿ ಹಬ್ಬದ ಬಳಿಕ ಕೊಂಚ ವ್ಯಾಪಾರ ಹಾಗೆ ಬೆಲೆಯೂ ಕೂಡ ಡೌನ್ ಆದಂತೆ ಇತ್ತು. ಬೆಲೆ ಇಳಿಕೆಗೆ ರೈತರು ಮಾರುಕಟ್ಟೆಗೆ ಬರೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ದೀಪಾವಳಿ ಹಬ್ಬದ ಬಳಿಕ ಮೆಣಸಿನಕಾಯಿ ಮಾರುಕಟ್ಟೆ ಶುರುವಾಗಿದೆ. ಒಂದು ಕಡೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ವ್ಯಾಪಾರಸ್ಥರಲ್ಲಿಯೂ ಕೂಡ ಸಂತೋಷ ಮೂಡಿದೆ. ಹಬ್ಬದ ಬಳಿಕ ಮಾರುಕಟ್ಟೆ ಕೂಲಿ ಕಾರ್ಮಿಕರು ಕೆಲಸವನ್ನ ಕೂಡ ಪ್ರಾರಂಭವನ್ನ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಇರುವಂತಹ ಬ್ಯಾಡಗಿ ಮೆಣಸು ಮಾರುಕಟ್ಟೆ ಅಭಿವೃದ್ಧಿಗೊಳಿಸಿ ನಮ್ಮ ಹಾವೇರಿ ಜಿಲ್ಲೆ ಮತ್ತು ಅವಿಭಾಜ್ಯ ಧಾರವಾಡ ಜಿಲ್ಲೆಯೊಳಗೆ ಬೆಳೆಯೋಕೆ ನಮಗೆ ಬೀಜಗಳನ್ನು ಕೊಟ್ಟಲ್ಲಿ ಮತ್ತು ಪುನಃ ನಾವು ಮೆಣಸಿನ ಬೆಳೆಯನ್ನು ಬೆಳಿಬೋದು ಅಂತ ಹೇಳಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ. ಗಂಗಣ್ಣ ಇಲ್ಲಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬ್ಯಾಡಗಿ. ಅಭಿವೃದ್ಧಿಗೊಳಿಸಿ ನಮ್ಮ ಹಾವೇರಿ ಜಿಲ್ಲೆ ಮತ್ತು ಅವಿಭಾಜ್ಯ ಧಾರವಾಡ ಜಿಲ್ಲೆಯೊಳಗೆ ಬೆಳೆಯೋಕೆ ನಮಗೆ ಬೀಜಗಳನ್ನು ಕೊಟ್ಟಲ್ಲಿ ಮತ್ತು ಪುನಃ ನಾವು ಮೆಣಸಿನ ಬೆಳೆಯನ್ನು ಬೆಳಿಬೋದು ಅಂತ ಹೇಳಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ. ಗಂಗಣ್ಣ ಇಲ್ಲಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬ್ಯಾಡಗಿ. ಅಭಿವೃದ್ಧಿಗೊಳಿಸಿ